ಇದನ್ನೇ ವಾರದಲ್ಲಿ 2ರಿಂದ 3 ಸರಿ ಹಚ್ಕೊಂಡು ನೋಡ್ರಿ. ರಿಸಲ್ಟ್ ಬರಲಿಲ್ಲ ಅಂದ್ರೆ ಬಂದು ವಾಪಸ್ ಕಮೆಂಟ್ ಮಾಡಿರಿ. ಯಾಕಂತಂದ್ರೆ ಇದನ್ನು ಲಕ್ಷಾನುಗಟ್ಲೆ ಜನ ಯೂಸ್ ಮಾಡತ್ತಾರ. ಅದ್ರದ್ದು ಒಂದು ಬೆನಿಫಿಟ್ಸ್ ತೊಗೊಳತ್ತಾರ. ಅದ್ರ ರಿಸಲ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು, ಹೋಗಬಾರ್ದು. ಇದೊಂದು ಒಳ್ಳೆ ಹೋಮ್ ರೆಮಿಡಿ. ನಿಮ್ಮ ಕೂದಲು ಎಷ್ಟೇ ಉದುರ್ತಾ ಇರಲಿ, ದಪ್ಪ ಇಲ್ಲ, ಸಿಲ್ಕಿ ಇಲ್ಲ, ಶೈನಿಂಗ್ ಇಲ್ಲ, ಅಲ್ಲೆಲ್ಲೆಲ್ಲೆಲ್ಲೆ ಬೋಳು ಆಗ್ಯಾವ, ಪ್ಯಾಚಿ ಆಗ್ಯದ, ನಮ್ಮ ಕೂದಲು ಭಾಳ ಉದ್ರಾಕತ್ತಾವ, ತಲೆ ಬಾಚ್ಕೊಳಕ್ಕೂ ಸಹಿತ ಹೆದರಿಕೆ ಬರತೈತಿ, ನಮ್ಮ ಕೂದಲು ಡೆನ್ಸಿಟಿ ಇಲ್ಲ, ನಮ್ಮ ಕೂದಲು ಭಾಳ ತೆಳ್ಳಗದಾವ, ನಮ್ಮ ಕೂದಲು ಭಾಳ ಡ್ಯಾಂಡ್ರಫ್ ಆಗತೈತಿ, ನಮ್ಮ ಕೂದಲು ಅಲ್ಲೆಲ್ಲೆಲ್ಲೆ ಸ್ಪ್ಲಿಟ್ಸ್ ಆಗ್ಯಾವ, ಆಮೇಲೆ ನಮ್ಮ ಕೂದಲು ಕಲರ್ ಟ್ರೀಟ್ಮೆಂಟ್ ಅದು ಇದು ಮಾಡಿಸ್ಕೊಂಡು ಪಾರ್ಲರ್ಗೆ ಹೋಗಿ ನಮ್ಮ ಕೂದಲು ಭಾಳ ಹಾಳಾಗ್ಯಾವ, ಡ್ಯಾಮೇಜ್ ಆಗ್ಯಾವ. ಇಂಥದ್ದೆಲ್ಲ ತಲೆಯೊಳಗಿದ್ರೆ ತಗೊಂಡ್ಬಿಡ್ರಿ. ಯಾಕಂತಂದ್ರೆ ಇದನ್ನು ಲಕ್ಷಾನುಗಟ್ಲೆ ಜನ ಯೂಸ್ ಮಾಡತ್ತಾರ. ಒಳ್ಳೆ ಒಂದು ರಿಸಲ್ಟ್ ತೊಗೊಳತ್ತಾರ. ನೀವು ಸಹಿತ ಇದನ್ನು ಯೂಸ್ ಮಾಡಿರಿ, ಬೆಟರ್ ರಿಸಲ್ಟ್ ಸಿಗುತ್ತೆ. ನಾನು ಹೇಳಿದೆ ನಿಮಗೆ, ವಾರದಲ್ಲಿ 2ರಿಂದ 3 ಸರಿ ಯೂಸ್ ಮಾಡಿರಿ ಸಾಕು. ಇದ್ರದ್ದು ರಿಸಲ್ಟ್ ಸಿಗಲಿಲ್ಲ ಅಂದ್ರೆ ವಾಪಸ್ ಬಂದು ಕಮೆಂಟ್ ಮಾಡಿರಿ. ನಾನು ಅದಕ್ಕೆ ನಿಮಗೆ ಗ್ಯಾರಂಟಿ ಕೊಡ್ಲಾತೀನಿ. ಸೂಪರ್ ಆಗಿರುವಂಥ ಹೋಮ್ ರೆಮಿಡಿ ರೀ. ಸೊ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫಟಾಫಟ್ ಅಂತ. ನೋಡ್ಕೊಂಡು ಬಂದುಬಿಡೋ ನೋಡಿ. ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ, ಅಂದರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಗೆ ಒಳ್ಳೆ ರಿಸಲ್ಟ್ ಬೇಕಪ್ಪ ಅಂತಂದರೆ ಇದನ್ನು ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೀವು ನೋಡಲೇಬೇಕು. ನಾನಿಲ್ಲಿ ಮೊದಲನೇದಾಗಿ ಆಲೋವೆರಾ ತೊಗೊಂಡಿನಿ. ಫಸ್ಟ್ ನೀವು ಏನಿಲ್ಲ, ಗಿಡದಿಂದ ಕಟ್ ಮಾಡ್ಕೊಂಡು ಬರ್ತೀರಲ್ಲ, ನೀವು ಕಟ್ ಮಾಡ್ಕೊಂಡು ಬಂದಿದ್ದಂಥ ಭಾಗನ ತೊಗೊಂಡು ಬಂದು ಇಡ್ರಿ. ಅದು ಮುಂದೆ ಎಲ್ಲೋ ಕಲರ್ ಬರುತ್ತೆ, ಅಂದರೆ ಹಳದಿ ಕಲರ್ ಬರುತ್ತೆ, ಅದನ್ನು ಸ್ವಲ್ಪ ಕಟ್ ಮಾಡಿ ಒಗೆದು ಬಿಡ್ಬೇಕ್ರಿ. ಅದನ್ನು ಜೊತೆಗೆ ಇಲ್ಲಿ ಹಾಕಬಾರ್ದು. ಇದನ್ನು ನಾನು ಚಲೋ ಹೊತ್ನಾಗ ತೊಳ್ಕೊಂಡೇನಿ, ಯಾಕಂದ್ರೆ ಧೂಳು ಇರ್ತೈತೆ ಅಂತೇಳಿ. ತೊಳ್ಕೊಂಡ ಸೈಡ್ಗೆ ಏನು ನಿಮಗೆ ಮುಳ್ಳು ಇರುತ್ತಲ್ಲ, ಅದನ್ನು ತೆಗಿಬಹುದು. ಇಲ್ಲಪ್ಪ ಅಂತಂದ್ರೆ ನೀವು ಒಳಗಿಂದ ಅಷ್ಟೇ ಅಷ್ಟನ್ನು ಸಹಿತ ಹಾಕ್ಬೋದು. ಇಲ್ಲ ನಾವೆಲ್ಲ ಕುಡ್ಸೆ ಕಟ್ ಮಾಡಿ ಹಾಕ್ತೀವಿ ಅಂದ್ರೆ ನೀವು ಅದನ್ನು ಸಹಿತ ಇಲ್ಲಿ ಹಾಕಬಹುದು. ಒಂದು ವೇಳೆ ನಿಮಗೆ ಈ ಥರ ಪ್ಲ್ಯಾಂಟದ್ದು ಅಂದ್ರೆ ಆಲೋವೆರಾ ನಮ್ಮ ಮನೆಯೊಳಗೆ ಇಲ್ಲಪ್ಪ ಅಂದರೂ ಸಹಿತ ಅದಕ್ಕೆ ಅಡಿಷ್ನಲ್ ಆಗಿ ನಾ ಬೇರೆನ ಹೇಳ್ತೀನಿ. ಸೊ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿರಿ. ಸೊ ಇಲ್ಲಿ ನಾ ಚಲೋತ್ನಂಗೆ ಕಟ್ ಮಾಡ್ಕೊಂಡು ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡ್ಕೊಂಡು ನೀವು ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ರಿ. ಸೊ ನಾವಿಲ್ಲಿ ಕಾಶ್ಮೀರದಲ್ಲಿ ಇರೋದ್ರಿಂದ ನನ್ನ ಕೂದಲನ್ನು ಸಹಿತ ಇಲ್ಲಿ ಒಂದು ವಾತಾವರಣಕ್ಕೆ ಹೊಂದ್ಕೊಳ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ಇದನ್ನು ಗೂಗಲ್ನ ಎಲ್ಲ ಸರ್ಚ್ ಮಾಡಿದೆ. ನನಗೆ ಇದ್ರದ್ದು ಒಂದು ರಿಸಲ್ಟ್ ಭಾಳ ಚಲೋ ಸಿಕ್ತ್ರಿ. ಹಾಗಾಗಿ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಲಿಕ್ಕತ್ತೀನಿ. ಇದನ್ನು ನೀರದು ಏನು ಹಾಕಬಾರ್ರಿ, ಚಲೋ ತಂಗ ಒಂದು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ನಾವು ಇದನ್ನು ರುಬ್ಕೊಂಡು ತೊಗೊಂಡು ಬಂದುಬಿಡೋನು. ನನ್ನ ಕೂದಲು ಭಾಳ ಉದುರಾತಿತ್ತು. ನಾ ಏನಿಲ್ಲ ಟ್ರೈ ಮಾಡಿದೆ, ಎಲ್ಲ ಮಾಡಿದೆ ರೀ. ಸೊ ಲಾಸ್ಟಿಗೆ ನನಗೆ ಇದೊಂದು ಹೋಮ್ ರೆಮಿಡಿ ಭಾಳ ಸೂಪರ್ ಅಂದ್ರೆ ಭಾಳ ಸೂಪರ್ ರಿಸಲ್ಟ್ ಕೊಡ್ತ್ರಿ. ಸೊ ಅದಕ್ಕೆ ನಾ ಇಲ್ಲಿ ನಿಮಗೆ ತೋರಿಸ್ಲಿಕ್ಕತ್ತೀನಿ. ಇದ್ರದ್ದೊಂದು ರಿಸಲ್ಟ್ ಮಾತ್ರ ಶೇರ್ ಮಾಡ್ಲಿಕ್ಕಂಗೆ ಹೋಗಲಿಕ್ಕೆ ಹೋಗಬಾಡ್ರಿ. ಸೊ ವೇಟ್ ಮಾಡ್ತಿರ್ತೀನಿ ನಿಮ್ಮ ಒಂದು ರಿಸಲ್ಟಿಗೆ. ನಾ ಇಲ್ಲೊಂದು ಬಾಳ್ಗೆ ತೊಗೊಂಡಿನಿ, ಅದಕ್ಕೆ ಒಂದು 50 ಗ್ರಾಮ್ 50 ml ಏನು ಮಾಡ್ತೀರಿ, ಕೊಕೊನಟ್ ಆಯಿಲ್. ನಿಮ್ಮ ಹತ್ರ ಯಾವ ಆಯಿಲ್ ಅದ ನೀವು ಅದನ್ನು ಯೂಸ್ ಮಾಡ್ಬೋದು. ಕೊಕೊನಟ್ ಆಯಿಲ್ ಅಂದ್ರೆ ಕೊಬ್ಬರಿ ಎಣ್ಣೆ ಅಂದರೆ ಎಲ್ಲರ ಮನೆಯೊಳಗೆ ಭಾಳ ಈಸಿಯಾಗಿ ಸಿಗುತ್ತೆ. ನಿಮ್ಗೆ ಗೊತ್ತೇ ಇರುತ್ತೆ. ನನ್ನ ಚಾನಲ್ ಹಾಕುವಂಥ ಪ್ರತಿಯೊಂದು ವಿಡಿಯೋಸ್ ₹0 ಖರ್ಚೊಳಗಿರ್ತಾವೆ. ಸೊ ಹಾಗಾಗಿ ಮನೆಯೊಳಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನಾ ಇಲ್ಲಿ ತೊಗೊಂಡು ಬಂದಿರ್ತೀನಿ. ಹೊರಗಡೆ ತುಟ್ಟಿ ಇಂಗ್ರೀಡಿಯೆಂಟ್ಸ್ ತೊಗೊಂಬಂದು ಮಾಡ್ರಿ ಅಂತ ನಾ ಇಲ್ಲಿ ಹೇಳಂಗಿಲ್ಲ. ಇದ್ದಿದ್ರೊಳಗೆ ಬೆಟರ್ ರಿಸಲ್ಟ್ ಸಿಗುವಂಥ ಒಳ್ಳೆ ಹೋಮ್ ರೆಮಿಡಿ ತೊಗೊಂಬಂದಿರ್ತೀನಿ, ಸ್ಕಿನ್ಗಾಗಲಿ ಆಮೇಲೆ ಹೇರ್ಸ್ಗಾಗಲಿ. ಹೌದಲ್ರಿ. ಸೊ ನಾ ಇಲ್ಲಿ ಕೊಬ್ಬರಿ ಎಣ್ಣೆ ಒಳಗೆ ನಾವೇನು ಆಲೋವೆರಾ ಜೆಲ್ಲನ್ನು ಪೇಸ್ಟ್ ಮಾಡ್ಕೊಂಬಂದಿದ್ವಲ್ಲ, ಅದನ್ನ ಇದಕ್ಕೆ ಹಾಕ್ಕೊಂಡು ಇದರದ್ದು ಗೊತ್ತಾಗುತ್ತೆ ರೀ ನಿಮಗೆ. ಇದು ಹೆಂಗಾಗುತ್ತಪ್ಪ ಅಂದ್ರೆ ಹಾಕಿದ ತಕ್ಷಣ ಮೊದಲು ಒಂಥರ ಬುಗುರು ಬಂದು ಚಲೋ ತಂಗದ ಕಳ ಕುದಿಯೋಕೆ ಸ್ಟಾರ್ಟ್ ಆಕೈತ್ರಿ. ಹೆಂಗೆ ಕುದೀತೈತೆ ಅಂತಂದ್ರೆ, ಈ ತುಪ್ಪ ಎಲ್ಲ ಯೂಸ್ ಮಾಡ್ತೀವಿ ನಾವು. ತುಪ್ಪ ಯಾರು ತುಪ್ಪ ಎಲ್ಲ ಮಾಡ್ತಿರ್ತಾರೋ ಗೊತ್ತಿರುತ್ತೆ. ಬೆಣ್ಣೆ ಹಾಕಿದಾಗ ಹೆಂಗೆ ಅದ್ರ ಆವಾಜ್ ಬರುತ್ತೆ, ಆಮೇಲೆ ಅದು ಸೈಲೆಂಟ್ ಆಗ್ಬಿಡುತ್ತೆ ರೀ. ಆ ಥರ ಇದು ಕೂಡ ಸುಮ್ಮನೆ ಆಗ್ಬಿಡುತ್ತೆ. ಕುದೀತಾ ಇರುತ್ತಲ್ಲ, ಲಾಸ್ಟಿಗೆ ಒಂದು 5ರಿಂದ 6 ನಿಮಿಷ ಇದನ್ನು ಚಲೋತ್ನಾಗ ಕುದಿಸ್ಕೊಂಡ್ರೆ ಅಂದ್ರೆ ಇದು ತಾನೇ ಸೈಲೆಂಟ್ ಆಗುತ್ತವ. ನಿಮ್ಗೆ ಗೊತ್ತಾಗುತ್ತಾ, ಹಾಂ ಇದು ಎಣ್ಣೆ ಆಗ್ಯದ ಅಂಥೇಳಿ. ಅದ್ರೊಳಗೆ ನೀವು ಕಂಡು ಹಿಡಿಬೇಕಾಗುತ್ತೆ. ಇಷ್ಟೊಂದು ಸೂಪರಾಗಿದೆ ಖರೇನ ರೀ. ನನಗಂತೂ ನಿಮ್ಗೆ ಹೇಳಲಿಕ್ಕೆ ಇನ್ನೂ ಭಾಳ ಖುಷಿ ಆಗತ್ತೈತಿ. ಯಾಕಂದ್ರೆ ನನ್ನ ಮಗಳಿಗೂ ಸಹಿತ ಇದನ್ನು ಹಚ್ಚಾತೀನಿ ನಾನು. ಆಮೇಲೆ ನಮ್ಮ ಸರ್ಗೆ, ನನ್ನ ಮಗಗೆ, ಎಲ್ಲರಿಗೂ ಇದನ್ನು ಯೂಸ್ ಮಾಡಾಕತ್ತೇವೆ. ಬೆಟರ್ ರಿಸಲ್ಟ್ ರೀ ಖರೆ. 100% ಆ್ಯಂಡ್ 1 ಅಂತ ಹೇಳ್ಬೋದು. ಇದಕ್ಕೆ ನಾನು ಗ್ಯಾರಂಟಿ ನಿಮಗೆ. ನೀವು ರಿಸಲ್ಟ್ ಮಾತ್ರ ಶೇರ್ ಮಾಡ್ಲಿಂಗೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ಇಲ್ಲೇ ಸೈಲೆಂಟ್ ಆಯಿತು ಎಣ್ಣೆ. ನಿಮಗೆ ಇದ್ರೊಳಗೆ ಗೊತ್ತಾಗ್ಬಿಡುತ್ತೆ. ಇದನ್ನು ಹಚ್ಚೋದ್ರಿಂದ ನಿಮ್ಮ ಕೂದಲು ಉದುರೋದು ನಿಲ್ಲುತ್ತೆ. ನಿಮ್ಮ ಕೂದಲು ದಪ್ಪಗೆ ಬೆಳಿತಾವೆ. ಹುಲ್ಲು ಬೆಳೆದಂಗೆ ಬೆಳೆಯುತ್ತೆ ರೀ. 10 ಕೂದಲು ಬೆಳೆದ್ರಲ್ಲಿ 20 ಕೂದಲು ಬೆಳೆಯುತ್ತೆ ಅಂತ ತಿಳ್ಕೊಂಬಿಡ್ರಿ ನೀವು. ಅಂದ್ರೆ ಅಷ್ಟೊಂದು ಒಳ್ಳೆಯ ಒಂದು ಒರಿಜಿನಲ್ ರೀ ಇದು. ಇದರೊಳಗೆ ಯಾವುದೇ ಒಂದು ಪ್ರಿಸರ್ವೇಟಿವ್ ಮಿಕ್ಸ್ ಮಾಡಿಲ್ಲ, ಯಾವುದೇ ಒಂದು ಕೆಮಿಕಲ್ ಮಿಕ್ಸ್ ಮಾಡಿಲ್ಲ. ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು. ನನ್ನ ಮಗಳು
6 ವರ್ಷದಾಕಿದಾಳ್ರಿ ಆಕಿಗೂ ಸಹಿತ ನಾ ಇದನ್ನು ಯೂಸ್ ಮಾಡ್ತೀನಿ. ಸೊ ಅದನ್ನು ನಾವು ಎಣ್ಣೆ ಆಗೈತೆ ಅದನ್ನು ತಳಗಿಳಿಸಿ ಇಟ್ಕೊಂಡ್ಬಿಡೋನು. ಇಟ್ಕೊಂಡಾದ್ಮೇಲೆ ನಾ ಇಲ್ಲಿ ಲವಂಗ ತೊಗೊಂಡೀನಿ. ಲವಂಗ ಮಾತ್ರ ಸ್ಕಿಪ್ ಮಾಡಲಿಕ್ಕೆ ಹೋಗಬಾರ್ದು. ಇದ್ರೊಳಗೆ ಇರುವಂಥ ಒಂದು ಮೇನ್ ಒಂದು ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ ರೀ. ಲವಂಗ ಎಲ್ಲರ ಮನೆಗೂ ಭಾಳ ಈಸಿಯಾಗಿ ಸಿಗ್ತಾವೆ. ಲವಂಗ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲಿಗೆ ಹೊಳಪು ಬರುತ್ತೆ. ನಮ್ಮ ಕೂದಲಿಗೆ ಡೈ ಹಾಕೋ ಅವಶ್ಯಕತೆ ಇರೋಂಗಿಲ್ಲ ರೀ ಎಕ್ಸ್ಟ್ರಾ. ಅದು ನಮ್ಮ ಕೂದಲು ಬೆಳ್ಳಗಾಗಿದ್ರೆ ಅದನ್ನು ಕಪ್ಪು ಮಾಡುವಂಥ ಕೆಲಸ ಮಾಡುತ್ತೆ. ನೀವು ಇದ್ರದ್ದು ಒಂದು ಆಯಿಲ್ ತೊಗೊಳಕತ್ರ ಎಸೆನ್ಷಿಯಲ್ ಅಂತ ಸಿಗುತ್ತೆ ರೀ ಕ್ಲೋವ್ಸ್ದ. ಇದನ್ನು ತೊಗೊಳಕತ್ರ ಭಾಳ ತುಟ್ಟಿ ಸಿಗುತ್ತೆ ರೀ ಅದು. ಸೊ ನಿಮ್ಮಂಥ ಮಿಡಲ್ ಕ್ಲಾಸಿಗೆ ಅವನ್ನೆಲ್ಲ ಖರೀದಿ ಮಾಡೋಕೆ ಆಗಂಗಿಲ್ಲ ರೀ. ಸೊ ಹಾಗಾಗಿ ಇಲ್ಲಿ ನಾವು ಈ ಥರ ಯೂಸ್ ಮಾಡಿದ್ರೆ ಅದ್ರ ಥರನೇ ಇಲ್ಲಿ ಸೂಪರಾಗಿರೋಂಥ ರಿಸಲ್ಟ್ ಸಿಗುತ್ತೆ ರೀ. ನಾ ಇಲ್ಲಿ 50 ಮಿಲಿಗ್ರಾಮಿಗೆ ಅಂದರೆ 50 ml ಎಣ್ಣೆಗೆ ನಾ ಇಲ್ಲಿ 4 ರಿಂದ 5 ಲವಂಗ ತೊಗೊಂಡೀನಿ. ಬರೀ ಲವಂಗದ ಸ್ಪ್ರೇ ಮಾಡಿದ್ರು ಸಹಿತ, ಟೋನರ್ ಯೂಸ್ ಮಾಡಿದ್ರು ಸಹಿತ ಜಲ್ದಿನ ನಿಮ್ಮ ಕೂದಲು ಉದುರೋದು ನಿಲ್ಲುತ್ತೆ ರೀ. ವಾರದಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ. ಅವು ಹಾರ್ತೀರಿ ಕರೆಂದ್ರೆ ಹೋಗಿ ನೋಡಿರಿ ನೀವು. ನಾ ಹೇಳಿನಂತಾದರೂ ಇದನ್ನು ಯೂಸ್ ಮಾಡಿರಿ. ಆಮೇಲೆ ಹಿಂದೆ ವಿಡಿಯೋಸ್ ಒಳಗೂ ನಾ ಆಲ್ರೆಡಿ ಶೇರ್ ಮಾಡೀನಿ, ಅದು ಸಹಿತ ಬೆಟರ್ ರಿಸಲ್ಟ್ ಅದ ನಿಮಗೆ. ಕ್ಲೋಸ್ದು ಅಂದ್ರೆ ಲವಂಗದ ನಾ ಇಲ್ಲಿ ಚಲೋತ್ನಾಗ ಕುಟ್ಕೊಂಡೆ ನಾ ಏನು ಎಣ್ಣೆ ಮಾಡ್ಕೊಂಡಿದ್ವಲ್ಲ ಅದನ್ನು ಎಣ್ಣೆ ಇವಾಗ ತಣ್ಣಗಾಗಿದೆ ರೀ. ಅಂದರೆ ನಾರ್ಮಲ್ ತಣ್ಣಗಾಗಿದೆ, ಮೀಡಿಯಮ್ ಆಗಿ, ಪೂರ ತಣ್ಣಗೆ ಇಲ್ಲ, ಮೀಡಿಯಮ್ ಆಗಿದೆ. ಸೊ ನೀವು ಒಂದು ಬೌಲ್ಗೆ ಸಹಿತ ಇದನ್ನು ಸೋಸ್ಕೊಳ್ಬಹುದು. ಇಲ್ಲಪ್ಪ ಅಂತಂದರೆ ಡೈರೆಕ್ಟ್ ಒಂದು ಕಾಂಚಿನ ಬಾಟ್ಲಿಗೆ ನೀವು ಹಾಕ್ಕೊಳ್ಬಹುದು. ಸೊ ನಾ ಇಲ್ಲಿ ಒಂದು ಕಾಫಿದ ಕಾಂಚಿನ ಬಾಟಲ್ ನನ್ನ ಕಡೆ ಖಾಲಿ ಆಗಿತ್ತು ರೀ. ಸೊ ಇದ್ರೊಳಗೆ ನನಗೆ ಒಮ್ಮೆ ಡೈರೆಕ್ಟಾಗಿ ದಬ್ರಿ ಅಂತ ಹಾಕೊಳಕ್ಕೆ ಆಗಂಗಿಲ್ಲ ಪಾತ್ರೆಯಿಂದ. ಸೊ ಹಾಗಾಗಿ ನಾ ಬೌಲಿಗೆ ಹಾಕೊಂಡು ಆಮೇಲೆ ಇದಕ್ಕೆ ಹಾಕೊಳ್ತೀನಿ. ಒಂದು ವೇಳೆ ನೀವು ಈ ಒಂದು ಎಣ್ಣೆನ ಕುದಿಸ್ಲಿಕ್ಕೆ ಆಗೋದಿಲ್ಲ ಅಲೋವೆರಾನ ಹಾಕ್ಕೊಂಡು ಅಂತಂದ್ರೆ, ನೀವು ಬರೀ ಅಲೋವೆರಾ ಜೆಲ್ಲನ್ನು ಒಂದು ಕೊಬ್ಬರಿ ಎಣ್ಣೆ ಒಳಗೆ ಒಂದು ಕಾಜಿನ ಬಾಟ್ಲಿ ಒಳಗೆ ಹಾಕೋರಿ. ಕೊಬ್ಬರಿ ಎಣ್ಣೆ ಇಲ್ಲಿ ಹೇಳ್ತೀನಿ ಕೇಳಿ. ಕೊಬ್ಬರಿ ಎಣ್ಣೆ ಒಂದು ಕಾಜಿನ ಬಾಟ್ಲಿ ಒಳಗೆ ಹಾಕೋರಿ ನಿಮ್ಗೆ ಎಷ್ಟು ಬೇಕಷ್ಟು. ಆಮೇಲೆ ಅಲೋವೆರಾನ ಜೆಲ್ಲನ್ನು ಮಿಕ್ಸಿ ಹಾಕೊಂಡು ಅದನ್ನು ಆ ಕೊಬ್ಬರಿ ಎಣ್ಣೆ ಒಳಗೆ ಹಾಕಿ ಅದ್ರೊಳಗೆ ಈ ಲವಂಗನ ಹೆಂಗೆ ಮಾಡಿದ್ನಲ್ಲ ಈ ಥರ ಲವಂಗ ಅದ್ರೊಳಗೆ ಹಾಕಿ ಬಿಸಿಲಿಗೆ ಇಡಬಹುದು. ನಾವಿಲ್ಲಿ ಕಾಶ್ಮೀರದಲ್ಲಿ ಇರೋದ್ರಿಂದ ಇಲ್ಲಿ ಬಿಸಿಲು ಇರೋದಿಲ್ಲರ ಕಡಿಮೆ ಭಾಳ ಇರುತ್ತೆ. ನಿಮಗೆ ಗೊತ್ತೇ ಇರುತ್ತೆ ಕಾಶ್ಮೀರದಲ್ಲಿ ಹೆಂಗಿರುತ್ತೆ ಅಂತೇಳಿ. ಸೊ ಹಂಗಾಗಿ ನಾ ಇದನ್ನು ಕುದಿಸ್ಕೊಂಡು ತೊಗೊಂಡೀನಿ. ನೀವು ಕುದಿಸೋಕೆ ಆಗೋದಿಲ್ಲಪ್ಪ ಅಂತಂದ್ರೆ ನಾ ಹೇಳಿದ್ನಲ್ಲ ಆ ರೀತಿ ನೀವು ಮಾಡಬಹುದು. ಬಿಸಿಲಿಗೆ ಇಟ್ಬಿಟ್ರಿ ಒಂದು 15 ದಿನ ಅಥವಾ ಒಂದು ವಾರ ಇಟ್ರಂದ್ರೆ ಅದು ಚಲೋತ್ನಾಗ ಅದ್ರ ಗುಣ ಎಲ್ಲ ಒಳಗಡೆ ಬಿಡುತ್ತೆ. ಆಮೇಲೆ ಅದನ್ನೇ ಆಯಿಲನ್ನು ನೀವು ಯೂಸ್ ಮಾಡ್ಬೋದು. ಇಲ್ಲಪ್ಪ ನಾವು ಹಿಂಗೆ ಮಾಡ್ತೀವಿ ಅಂದರೂ ಸಹಿತ ನೀವು ಈ ರೀತಿಯೂ ಮಾಡಬಹುದು. ಈ ರೀತಿ ಮಾಡಿದರೂ ಸಹಿತ 2 ರಿಸಲ್ಟ್ ಮಾತ್ರ ಬೆಟರ್ ರಿಸಲ್ಟ್ಸ್ ಕೊಡುತ್ತೆ, ಸೂಪರ್ ರಿಸಲ್ಟ್ ಕೊಡುತ್ತೆ ನಿಮಗೆ. ನಾ ಇಲ್ಲಿ ಎಣ್ಣೆನೆಲ್ಲಾನು ಚಲೋತ್ನಾಗ ಸೋಸ್ಕೊಂಡೇನಿ ರೀ. ಸೋಸ್ಕೊಂಡು ಆದಮೇಲೆ ನಾ ಇಲ್ಲಿ ಲವಂಗನ ಏನು ಕುಟ್ಟಿದ್ನೆಲ್ಲ ಆ ಲವಂಗನ ಇದಕ್ಕೆ ಹಾಕೊಳ್ಳಿಕತ್ತೀನಿ. ನೀವು ಬಿಸಿಲಿಗೆ ಇಡೋದಾದ್ರೆ ನಾರ್ಮಲಾಗಿ ಹಂಗೆ ಲವಂಗನೂ ಹಾಕಿ ಬಿಸಿಲೊಳಗೆ ಇಡ್ಬೋದು. ಇಲ್ಲಪ್ಪ ಅಂದ್ರೆ ಕುಟ್ಟಿ ಬೇಕಾದರೂ ಸಹಿತ ನೀವು ಹಾಕ್ಬೋದು. ಇಷ್ಟು ಘಮ್ ಅನ್ನಕತ್ತೈತ್ರಿ ಖರೇನ. ಈ ಆಲೋವೆರಾ ಕೊಬ್ಬರಿ ಎಣ್ಣೆ ಒಳಗೆ ಬಿತ್ತಪ್ಪ ಅಂದ್ರೆ ಘಮ ಸ್ಮೆಲ್ ಬರ್ತೈತಿ. ಅದ್ರೊಳಗೂ ಈ ಲವಂಗ ಬಿತ್ತಂದ್ರೆ ಇಷ್ಟು ಘಮ್ ಅಂತ ಮನೆ ತುಂಬ ಸ್ಮೆಲ್ ಬರಾಕತ್ತೈತಿ. ಎಲ್ಲರೂ ಏನು ಮಾಡತ್ತಿ ಅಂತ ಕೇಳತ್ತಿದ್ರ ಮನ್ಯಾಗ. ಅಷ್ಟು ಘಮ್ ಅಂತ ಬರಾತೈತ್ರಿ ಖರೇನ ಸ್ಮೆಲ್. ಆಮೇಲೆ ನೀವು ತಲೆಗೆ ಹಚ್ಕೊಂಡಾಗಂತೂ ಇಷ್ಟು ಘಮ್ ಅಂತ ಸ್ಮೆಲ್ ಬರುತ್ತೆ, ಸೂಪರಾಗಿರುತ್ತೆ. ಹೆಂಗೆ ಹೇಳಿರಿ ನಿಮ್ಗೆ ಅಷ್ಟೊಂದು ಘಮ್ ಅಂತ ಮನೆ ತುಂಬ ಎಲ್ಲ ಹರಡಿರುತ್ತೆ. ನಿಮ್ಗೆ ಗೊತ್ತೇ ಇರುತ್ತೆ ಈಗೆಲ್ಲ ಸ್ಮೆಲ್ ಅದು ಬರ್ಲಿಕ್ಕತ್ತಿದ್ರೆ ಮನೆ ಅದು. ಈ ಲಿಂಬೆ ಹಣ್ಣಾಗ ಲವಂಗನ ಚುಚ್ಚಿಟ್ಟಿರ್ತಾರೆ ರೀ, ಅಲ್ಲೊಂದು ಇಲ್ಲೊಂದು ಅಡುಗೆ ಮನೆಯೊಳಗೆ ಮೂಲ್ಯಾಗ. ಸೊ ನಿಮ್ಗೆ ಗೊತ್ತಿರುತ್ತೆ ಅದರಿಂದ ಸ್ಮೆಲ್ ಘಮ್ ಅಂತೈತಿ. ಆಮೇಲೆ ಯಾವುದೇ ಕ್ರಿಮಿ ಕೀಟಗಳ ಬರೋಂಗಿಲ್ಲ ಅಂತೇಳಿ ಫ್ರೆಶ್ನೆಸ್ ಕೊಡುತ್ತೆ ರೀ. ಸೊ ಹಾಗಾಗಿ ಇಲ್ಲಿ ಹಾಕಿದಾಗ ನೀವು ಯೋಚನೆ ಮಾಡಿರಿ, ಇಮ್ಯಾಜಿನ್ ಮಾಡಿರಿ, ಇದನ್ನು ನಾವು ಕುಟ್ಟಿ ಎಣ್ಣೆ ಹಾಕಿದಾಗ ಎಷ್ಟು ಟೇಸ್ಟ್ ಅಲ್ಲ, ಎಷ್ಟು ಘಮ್ ಅಂತ ಸ್ಮೆಲ್ ಬರುತ್ತೆ ಖರೇನ. ಜಸ್ಟ್ ಲೈಕ್ ವಾವ್ ಅನ್ಬೇಕು ರೀ. ನೀವು ತಲೆಗೆ ಏನು ಹಚ್ಕೊಂಡಾಗ ಎಷ್ಟು ಚಂದ ಸ್ಮೆಲ್ ಬರುತ್ತೆ ರೀ. ಇನ್ನಟ್ಟು ಹಚ್ಕೋಬೇಕು ಅನಿಸುತ್ತೆ. ಇದನ್ನು ರಾತ್ರಿ ಹಚ್ಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಬೋದು ನೀವು. ಮೈಲ್ಡ್ ಶಾಂಪು ಹಾಕೊಂಡು ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗಿಲ್ಲ, ನಮಸ್ಕಾರ, ಜೈ ಹಿಂದ್.